ನಾನು ನನ್ನ PCOD ರೋಗಿಗಳಲ್ಲಿ ಯಾರು ನನ್ನ ಕ್ಲಿನಿಕ್ಗೆ ಬರ್ತಾರೆ ಎಂದು ಊಹಿಸಬಹುದು. 35ರ ಪ್ರೀ ಡಯಾಬಿಟಿಸ್, 19ರ ನಿರ್ಲಕ್ಷ್ಯದ ಫಲ. ಭಾರತೀಯ ಮಹಿಳೆಯರು ಇದನ್ನು ಹೆಚ್ಚಾಗಿ ನಿರ್ಲಕ್ಷಿಸ್ತಾರೆ. ಯಾಕೆ? ಅದು ತಪ್ಪು. 19ನೇ ವಯಸ್ಸಲ್ಲಿ ಇದು ಸಣ್ಣ ವಿಷಯದಿಂದ ಶುರುವಾಗತ್ತೆ. ಪೀರಿಯಡ್ ತಡವಾಗತ್ತೆ. ಹಣೆ ಮೇಲೆ ಕೂದಲು ಮತ್ತು ಮೊಡವೆಗಳು ಕಾಣಿಸ್ಕೊಳ್ತವೆ. ದುಬಾರಿ ಕ್ಲೆನ್ಸರ್ಗಿಂತ ಇದು ಉತ್ತಮ. ಈಗ ನಿಮ್ ಕೈಯಲ್ಲಿ ಪ್ರೀ ಡಯಾಬಿಟಿಸ್ ವರದಿ ಇದೆ. ಟೈಪ್ 2 ಡಯಾಬಿಟಿಸ್, ಹೊಟ್ಟೆ ಬೊಜ್ಜು, ಕಡಿಮೆ ಶಕ್ತಿ ಅಥವಾ ಮನೆಯವರೆಗೂ ಫ್ಯಾಟಿ ಲಿವರ್, ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಇರಬಹುದು. ಇದು ನಿಮಗೆ ತೊಂದರೆ ಕೊಡ್ತಿದೆ. ಇದು ಅಪರೂಪದ್ದಲ್ಲ. ಹೆಚ್ಚಿನ ಭಾರತೀಯ ಮಹಿಳೆಯರಲ್ಲಿ 19ನೇ ವಯಸ್ಸಿಗೆ ಶುರುವಾದ PCOD ಆರಂಭಿಕ ಲಕ್ಷಣ ನಿರ್ಲಕ್ಷಿಸಿದರೆ 35ರಿಂದ 40 ವಯಸ್ಸಿಗೆ ಡಯಾಬಿಟಿಸ್ ಬರ್ತದೆ. ನಾನು ಡಾಕ್ಟರ್ ಅರ್ಚನಾ ಅಗರ್ವಾಲ್. ಈ ವಿಡಿಯೋದಲ್ಲಿ PCOD ಎಂಬ ಟೈಮ್ ಬಾಂಬ್ ಹೇಗೆ ಉಂಟಾಗ್ತದೆ ಮತ್ತು ಅದನ್ನು ಬೇಗನೆ ಪತ್ತೆ ಹಚ್ಚಿ ತಡೆಯೋದು ಹೇಗೆ ಎಂದು ತಿಳಿಯೋಣ. ನಾನಿದನ್ನು ವಿವರಿಸ್ತೇನೆ. PCOD ಅಥವಾ ಹೆಚ್ಚು ಸರಿಯಾಗಿ ಹೇಳಬೇಕಾದ್ರೆ PCOS, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಮೂಲತಃ ಇದು ಓವೇರಿಯನ್ಸ್ ನ ಕಾಯಿಲೆ ಅಲ್ಲ, ಇದು ಮೆಟಬಾಲಿಕ್ ಡಿಸಾರ್ಡರ್. ಹೀಗ್ ಕಲ್ಪಿಸ್ಕೊಳ್ಳಿ, ನಿಮ್ ದೇಹದ ಸಂಪೂರ್ಣ ಹಾರ್ಮೋನಲ್ ಆರ್ಕೆಸ್ಟ್ರಾ ಸ್ವಲ್ಪ ತಾಳ್ ತಪ್ಪಿದೆ. ನಿಮ್ ಓವರಿಗಳು ಅತಿ ಜೋರಾಗಿ ಶಬ್ದ ಮಾಡುವ ವಾದ್ಯದಂತಿದೆ. ಆದ್ರೆ ಗೊಂದಲದ ನಿಜವಾದ ನಿರ್ದೇಶಕ ಇನ್ಸುಲಿನ್ ಎಂಬ ಹಾರ್ಮೋನ್, ಸಕ್ಕರೆ ನಿಯಂತ್ರಕ ಹಾರ್ಮೋನ್. ನಿಮ್ ದೇಹ ಇನ್ಸುಲಿನ್ಗೆ ಸರಿಯಾಗಿ ಪ್ರತಿಕ್ರಿಯಿಸದಿದ್ದಾಗ ಅದು ಡೊಮಿನೋ ಪರಿಣಾಮನಿಗೋ. ನಿಮ್ಮ ದೇಹ ಹೆಚ್ಚಿನ ಪುರುಷ ಹಾರ್ಮೋನ್ ಉತ್ಪಾದಿಸಿ ಪೀರಿಯಡ್ ಅನಿಯಮಿತವಾಗಿ, ತೂಕದ ಸಮಸ್ಯೆ, ಮೊಡವೆ, ಮುಖದ ಕೂದಲಿನೊಂದಿಗೆ ಹೋರಾಡಬಹುದು. ನೀವು ಏನೇ ಮಾಡಿದ್ರೂ ತೂಕ ಸಾಮಾನ್ಯ ಮಟ್ಟಕ್ಕೆ ಬರುವುದಿಲ್ಲ. ಆದ್ರೆ ವೈದ್ಯನಾಗಿ ನನ್ನ ನಿದ್ರೆ ಕೆಡಿಸುವ ವಿಷಯವಿದು. ಹೆಚ್ಚಿನ ಮಹಿಳೆಯರಿಗೆ ಲಕ್ಷಣಗಳ ಬಗ್ಗೆ ಮಾತ್ರ ತಿಳಿದಿದೆ, ಆದ್ರೆ ನಿಜವಾದ ಹಾನಿ ಅದೃಶ್ಯವಾಗಿಯೂ ಮೌನವಾಗಿಯೂ ದೇಹದ ಒಳಗೆ ನಡೀತಿದೆ. ಈಗ ಪ್ರತಿಯೊಬ್ಬ ಭಾರತೀಯ ಕುಟುಂಬವೂ ಗಮನ ಕೊಡಬೇಕಾದ ವಿಷಯವನ್ನು ನಾನು ನಿಮಗೆ ತೋರಿಸ್ತೇನೆ. ನಗರ ಭಾರತದ 22% ಯುವತಿಯರಲ್ಲಿ PCOS ಇದೆ. ಅಂದ್ರೆ 4ರಲ್ಲೊಬ್ಬರಿಗೆ. ಕಾಶ್ಮೀರದಲ್ಲಿ 3ವರಿಗೊಬ್ಬರಿಗೆ. ಇದು ಜಾಗತಿಕ ಸರಾಸರಿ 6ರಿಂದ 12%ಕ್ಕಿಂತಲೂ ಅಧಿಕ. ನಾವು ಕೇವಲ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಿಲ್ಲ, ನಾವು ಎಲ್ಲರ ಮುಂದೆ ಕಾಣಿಸಿಕೊಳ್ಳುವ ಮಹಾಮಾರಿಯನ್ನು ಎದುರಿಸ್ತಿದ್ದೀವಿ. ಭಾರತೀಯರ ಕಹಿ ಸತ್ಯವೇನೆಂದರೆ ನಮ್ಮ ದೇಹ ಪಾಶ್ಚಾತ್ಯರಿಗಿಂತ ಕಡಿಮೆ ತೂಕದಲ್ಲೇ ಮಧುಮೇಹಕ್ಕೆ ತುತ್ತಾಗುತ್ತದೆ. 23 BMI ಇರುವ ಮಹಿಳೆಗೆ ಈಗಾಗಲೇ ಇನ್ಸುಲಿನ್ ಪ್ರತಿರೋಧವಿರಬಹುದು. ನಿಮ್ಮತ್ತೆ ಟೀಕಿಸುವ ಆ ಸ್ವಲ್ಪ ಹೊಟ್ಟೆ ನಿಮ್ ದೇಹದ ಮೊದಲ ಎಚ್ಚರಿಕೆ ಆಗಿರಬಹುದು. ನಿಜಕ್ಕೂ ಯಾವುದ್ರ ಚಿಂತೆ ಇರಬೇಕು? ನಿಮ್ಮ ಪೀರಿಯಡ್ಸ್ ಮೊದಲ 2 ವರ್ಷಗಳಲ್ಲಿ ಅನಿಯಮಿತ ಚಕ್ರಗಳು ಶುರುವಾದಾಗ ಅದು ಸಾಮಾನ್ಯ. ನಿಮ್ಮ ದೇಹ ಇನ್ನು ಹೊಂದಿಕೊಳ್ತಿದೆ. ಆದ್ರೆ 2 ವರ್ಷ ಮೀರಿದ್ರೂ ನಿಮ್ಮ ಚಕ್ರಗಳು 35 ದಿನಗಳಿಗಿಂತ ಹೆಚ್ಚು ಅಥವಾ ವರ್ಷಕ್ಕೆ 8 ಪೀರಿಯಡ್ಸ್ಗಿಂತ ಕಮ್ಮಿ ಬರ್ತಿದ್ರೆ ಅದು ಒತ್ತಡವಲ್ಲ. ಅದು ನಿಮ್ಮ ದೇಹ ಸಹಾಯ ಕೇಳ್ತಿರುವ ಸಂಕೇತ. ನಿಮ್ ಚರ್ಮ ಮತ್ತು ಕೂದಲು, ಕಿಶೋರ ವಯಸ್ಸಿನ ಮೊಡವೆ ಒಂದು ವಿಷಯ. ಆದ್ರೆ ಮೊಡವೆಗಳು ಹಠ 20ನೇ ವಯಸ್ಸಿನಲ್ಲಿ ಮುಖ್ಯವಾಗಿ ಜೋಲಿ ಮತ್ತು ಹಣೆ ಕಡೆ ದಪ್ಪ ಕಪ್ಪು ಕೂದಲು ಬರಬಹುದು. ಹಣೆ ಅಥವಾ ಮೇಲ್ಮೂಚಿನಲ್ಲಿ ಕಾಣಿಸಿಕೊಳ್ಳುವುದು, ತಲೆಯ ಮೇಲ್ಭಾಗದಲ್ಲಿ ಕೂದಲು ತೆಳ್ಳಗಾಗುವುದು ಇವು ಸೌಂದರ್ಯ ಸಮಸ್ಯೆಗಳಲ್ಲ, ಇವು ಹಾರ್ಮೋನಲ್ ಸಂಕೇತಗಳು. ಕತ್ತಿನ ಹಿಂದೆ ಕಪ್ಪು ಮೃದು ಚರ್ಮ ಕಂಡು ಬಂದ್ರೆ ಅದನ್ನೇ ಅಕಾಂಥೋಸಿಸ್ ನೈಗ್ರಿಕಾನ್ಸ್ ಎನ್ನಲಾಗುತ್ತೆ. ನಿಮ್ಮ ಚರ್ಮವೇ ನಿಮಗೆ ಇನ್ಸುಲಿನ್ ಪ್ರತಿರೋಧ ನಡೀತಿದೆ ಎಂದು ಈ ಕ್ಷಣದಲ್ಲೇ ತೋರಿಸ್ತಿದೆ. ನಮ್ಮ ಭಾರತೀಯ ಕುಟುಂಬಗಳಲ್ಲಿ ಏನ್ ನಡೆಯುತ್ತೆ ಅಂತ ನನ್ಗೆ ಗೊತ್ತು. PCOD ಬಗ್ಗೆ ಯಾರಿಗೂ ಹೇಳ್ಬೇಡಿ, ಮಗುವಾದ್ಮೇಲೆ ಇದು ಸರಿಯಾಗುತ್ತೆ ಅಂತಾರೆ. PCOSಗೆ ತಾಯಂದಿರನ್ನೇ ಹೊಣೆ ಮಾಡೋದನ್ನ ನಾನು ನೋಡಿದ್ದೀನಿ. 19ನೇ ವಯಸ್ಸಿನಲ್ಲಿ ಗರ್ಭಧಾರಣೆ ಬಗ್ಗೆ ಭಯಾನಕ ಆತಂಕವನ್ನು ಯುವತಿಯರು ಹೊಂದಿರುವುದನ್ನು ನಾನು ನೋಡಿದ್ದೇನೆ. ಮಕ್ಕಳ ಯೋಜನೆಗೆ ಇನ್ನೂ ದಶಕಗಳ ದೂರವಿದ್ದಾಗ ನಿಮ್ಮ ಕುಟುಂಬಕ್ಕೆ ಇದು ತಿಳಿಯಲಿ. PCOD ಮದುವೆಯ ಸಮಸ್ಯೆಯಲ್ಲ, ಇದು ವ್ಯಕ್ತಿತ್ವದ ದೋಷವಲ್ಲ, ಇದು ಗರ್ಭಧಾರಣೆಗೆ ಅಂತಿಮ ಶಿಕ್ಷೆಯೂ ಅಲ್ಲ. PCOD ಇರುವ ಹೆಚ್ಚಿನ ಮಹಿಳೆಯರು ಮಕ್ಕಳನ್ನು ಹೊಂದಬಹುದು, ಆದ್ರೆ ಇದೊಂದು ಎಚ್ಚರಿಕೆ ವ್ಯವಸ್ಥೆ. ನಿಮ್ಮ ದೇಹ 15 ವರ್ಷ ಮೊದಲೇ ಸೂಚನೆ ನೀಡ್ತಿದೆ ಅಂತ ಕೊಳ್ಳಿ. ನೀವು ನಿಜವಾಗಿಯೂ ಏನ್ ಮಾಡಬಹುದು? ನಾನು ದಾರಿ ತೋರಿಸುವೆ. ಮೊದಲನೇದು ಸರಿಯಾದ ವೈದ್ಯರು. ಗೈನಕಾಲಜಿಸ್ಟ್ ಇಂದ ಪ್ರಾರಂಭಿಸಿ ಪ್ರಾಕ್ಟರ್ ಓದಿ. ಇವರು ಪ್ರೊಫೈಲ್ ಮತ್ತು ವಿಮರ್ಶೆಗಳ ಆಧಾರದ ಮೇಲೆ ನಿಮ್ಗೆ ಸರಿಯಾದ ಗೈನಕಾಲಜಿಸ್ಟ್ ಅನ್ನ ಹುಡುಕೊಡುತ್ತಾರೆ. 2ನೇ ಹಂತ ಸರಿಯಾದ ಪರೀಕ್ಷೆ. ಕೇವಲ ಅಲ್ಟ್ರಾಸೌಂಡ್ ಅನ್ನು ಒಪ್ಕೋಬೇಡಿ. ಸರಿಯಾದ ಮೌಲ್ಯಮಾಪನಕ್ಕೆ ಮಾಸಿಕ ಚಕ್ರದ ವಿವರ, ಉಪವಾಸದ ಗ್ಲೂಕೋಸ್, 2 ಗಂಟೆಯ ಗ್ಲೂಕೋಸ್ ಪರೀಕ್ಷೆ, ಲಿಪಿಡ್ ಪ್ರೊಫೈಲ್ ಮತ್ತು ಟೆಸ್ಟೋಸ್ಟಿರೋನ್ ಅಗತ್ಯ. ಮಟ್ಟ, ಥೈರಾಯ್ಡ್ ಪರೀಕ್ಷೆ ಮತ್ತು ಲಿವರ್ ಪರೀಕ್ಷೆ ಸೇರಿರಬೇಕು. PCOD ಇರುವ 43% ಮಹಿಳೆಯರಲ್ಲಿ ಫ್ಯಾಟಿ ಲಿವರ್ ಇದೆ ಎಂದು ಯಾರಿಗೂ ತಿಳಿಯದು. ಹಂತ 3 ಸರಿಯಾದ ಚಿಕಿತ್ಸೆ. ಎಲ್ಲರಿಗೂ ಒಂದೇ ರೀತಿಯ ಚಿಕಿತ್ಸೆ ಅನ್ವಯಿಸೋದೆಯಾ? ಕೆಲವರಿಗೆ ಜೀವನ ಶೈಲಿ ಬದಲಾವಣೆ ಸಾಕು, ಕೆಲವರಿಗೆ ಮೆಟ್ಫಾರ್ಮಿನ್ ಅಂತಹ ಔಷಧಿಗಳು ಜೀವನವನ್ನೇ ಬದಲಿಸ್ತವೆ. ಅಂದ್ರೆ ಮೆಟ್ಫಾರ್ಮಿನ್ ತಗೊಂಡ್ರೆ ನೀವು ಈಗಲೇ ಡಯಾಬಿಟಿಕ್ ಅಂತ ಅಲ್ಲ, ಅಂದ್ರೆ ನೀವು ತಡೀತಿದ್ದೀರಿ.
4ನೇ ಹಂತ ಲಾಂಗ್ ಗೇಮ್. ಪಿಸಿಒಡಿ ನೀವು 30 ದಿನಗಳಲ್ಲಿ ಗುಣಪಡಿಸಲಾಗದು. ಇದು ಜೀವನ ಪೂರ್ತಿ ನಿರ್ವಹಿಸಬೇಕಾದ ವಿಷಯ. ನಿಯಮಿತ ಮೇಲ್ವಿಚಾರಣೆಯಿಂದ ನಿರ್ವಹಣೆ ಸುಲಭವಾಗಿ ಉತ್ತಮ ಫಲಿತಾಂಶ ಸಿಗ್ತದೆ. ನಾನು ಆರಂಭದಲ್ಲಿ ಹೇಳಿದ 20 ವರ್ಷದ ಹುಡುಗಿ ಅವಳು ಕೇವಲ ಅಂಕಿಅಂಶವಲ್ಲ. ಅವಳು ಮಗಳು, ತಂಗಿ ಅಥವಾ ನೀನೇ ಇರಬಹುದು. ದೇಹದ ಸೂಚನೆಗಳನ್ನ ಹಾರ್ಮೋನ್ ಎಂದು ಯಾರು ನಿರ್ಲಕ್ಷಿಸದಂತೆ ನೋಡಿಕೋ. ನಿನ್ ದೇಹ ನಿನ್ನೊಡನೆ ಸಂಭಾಷಣೆ ನಡೆಸಲು ಪ್ರಯತ್ನಿಸುತ್ತಿದೆ. ಈಗ ಆಲಿಸುವ ಸಮಯವಾಗಿದೆ. ಹೆಚ್ಚು ವಿಷಯಗಳ ಬಗ್ಗೆ ಉಪಯುಕ್ತ ಸಲಹೆಗಳನ್ನು ನಾವಿ ಚಾನೆಲ್ ಅಲ್ಲಿ ಹಂಚಿಕೊಳ್ತೇವೆ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.